ಪ್ರಾಸ್ತಾವಿಕ ನುಡಿಗಳು ಮತ್ತು ಸ್ವಾಗತ ಭಾಷಣಕ್ಕೆ ಶ್ರೀನಿವಾಸ್ ಸರ್ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರೇ, ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಗುರುಗಳೇ, ಇಂಡಿಯಾ ಫಾರ್ IAS ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರಪ್ರಥಮ ಬಾರಿಗೆ ನಮ್ಮ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಟ ಸ್ಪರ್ಧೆಗಳನ್ನು ಕಳೆದ ವಾರ ಆಯೋಜನೆ ಮಾಡಿದ್ವಿ. ಎಲ್ಲ ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡುವಾಗ ಒಂದು ಓದಿನ ಗುಂಗಿನಲ್ಲೇ ಇರ್ತಾರೆ ಯಾವಾಗಲೂ. ಅವರೆಲ್ಲರೂ ಒಂದು ಸ್ವಲ್ಪ ಮನೋರಂಜನೆ ಸಿಗಲಿ, ಕಲೆ, ಸಾಹಿತ್ಯ, ಕ್ರೀಡೆ ಇದೆಲ್ಲ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ. ಆ ಕಾರಣದಿಂದ ಎಲ್ಲ ನೀವುಗಳು ಭಾಳ ಉತ್ಸಾಹದಿಂದ, ಪ್ರೀತಿಯಿಂದ, ಒಂದು ಸ್ಪೋರ್ಟಿವ್ ಸ್ಪಿರಿಟಿಂದ ಈ ಕಾರ್ಯಕ್ರಮಗಳಲ್ಲಿ, ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ. ಕೆಲವರು ಬಹುಮಾನಗಳನ್ನು ಕೂಡ ಗೆದ್ದಿದ್ದೀರಿ. ನಮಗೂ ಕೂಡ ಆ 2 ದಿನ ಭಾಳ ಖುಷಿಯಾಯಿತು. ಎಷ್ಟೋ ಪ್ರತಿಭೆಗಳನ್ನು ನೋಡಲಿಕ್ಕೆ ಅವಕಾಶ ಸಿಕ್ತು. ನಮ್ಮ ಮಕ್ಕಳು ಎಷ್ಟೊಂದು ಒಳ್ಳೆಯ ಹಾಡುಗಾರರಿದ್ದಾರೆ. ಅದೇ ರೀತಿ ನಮ್ಮ ಕವನ ವಾಚನ ನಿಜವಾಗ್ಲೂ ಬಹಳ ಮುದ ನೀಡಿದಂತಹ ಒಂದು ಈವೆಂಟ್ ಆಗಿತ್ತು. ಅದೇ ರೀತಿ ಮಕ್ಕಳು ಡ್ಯಾನ್ಸ್ ಎಲ್ಲ ಆಡಿದ್ದಾರೆ. ಲೆಮನ್ ಆ್ಯಂಡ್ ಸ್ಪೂನ್ ಅಂತೆ, ಬ್ರೇಕಿಂಗ್ ದಿ ಪಾಟ್, ಈ ಥರದ್ದೆಲ್ಲ ಕ್ರೀಡೆಗಳಲ್ಲಿ ನೀವು ಭಾಗವಹಿಸಿ ನಿಜವಾಗ್ಲೂ ಕೂಡ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣ ಮಾಡಿದ್ದೀರಿ ಅನ್ನುವಂಥದ್ದು ಒಂದು ವಿಶೇಷ. ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೀವೆಲ್ಲ ಇದುವರೆಗೆ ಓದ್ಕೊಂಡು ಬಂದಿದ್ದೀರಿ. ವಿಶೇಷವಾಗಿ ಹೇಳುವಂಥದ್ದೇನಿಲ್ಲ, ಎಲ್ಲ ಮ್ಯಾಚೂರ್ಡ್ ಕ್ರೌಡ್ ಇದೆ. ಸಿವಿಲ್ ಸರ್ವಿಸಲ್ಲೂ ಕೂಡ ನೀವು ಫ್ರೀಡಮ್ ಮೂಮೆಂಟನ್ನು ವಿಶೇಷವಾಗಿ ಓದ್ತೀರಿ. ನೀವು ಒಂದು ಘಟನೆ ನನಗೆ ಈಗ ಮನೆಯಿಂದ ನಾನು ನಡ್ಕೊಂಡು ಬರುವಾಗ ಒಂದು ನೆನಪು ಬಂತು. ನಮ್ಮ ಅಜ್ಜಿ ಯಾವಾಗಲೂ ನಾವೆಲ್ಲ ಚಿಕ್ಕವರಿದ್ದಾಗ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ನಮಗೆಲ್ಲ ಬೊಟ್ಟಿಟ್ಟು ಪೌಡ್ರೆಲ್ಲ ಹಾಕಿ ನಮಗೆಲ್ಲ ಚಾಕ್ಲೇಟ್ ಕೊಡ್ತಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆ, ನಮಗೆಲ್ಲ ಫೋಟೋ ತೆಗೆಸ್ತಾರೆ, ಗ್ರೂಪ್ ಫೋಟೋನ. ಈ ಥರದ್ದೆಲ್ಲ ಭಾಳ ಖುಷಿಯಿಂದ ಹೋಗ್ತಾಯಿದ್ವಿ ನಾವು. ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಸ್ವಾತಂತ್ರ್ಯ ಅಂದರೆ ಏನು, ವಿಶೇಷವಾಗಿ ನಮ್ಮ ಹೊಸ ತಲೆಮಾರಿನ ಮಕ್ಕಳಿಗೆ ಅದರ ಆಳವಾದ ಅರ್ಥ ಗೊತ್ತಾಗಬೇಕು ಅನ್ನುವಂಥದ್ದು. ಅದರ ಹಿಂದೆ ಎಷ್ಟು ಬಲಿದಾನಗಳಿದೆ, ಎಷ್ಟು ತ್ಯಾಗ ಇದೆ, ಎಂಥ ಉಗ್ರ ಹೋರಾಟಗಳಿದೆ, ಅದನ್ನು ನಾವು ಸ್ಮರಿಸಲೇಬೇಕು ಅನ್ನುವಂಥದ್ದು. ಆ ಕಾರಣದಿಂದ ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾಯಿದ್ರು, ನಿಮಗೇನಪ್ಪ ಗೊತ್ತು ಸ್ವಾತಂತ್ರ್ಯ ಅಂದರೆ, ಅವರು ಬೆಳೆದಂಥ ದವಸ ಧಾನ್ಯಗಳನ್ನು, ಭತ್ತ ರಾಗಿ ಎಲ್ಲನೇ ತೆಗೆದುಕೊಂಡು ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಯಾವಾಗ ನಾವು ಗದ್ದೆಗಳಿಗೆ ರಾಗಿ ಬೆಳೆಯುವಾಗ ನೀರು ಕಟ್ತಾಯಿದ್ವಿ. ನೀರು ಹಾಯಿಸಿದಾಗ ಒಂದು ಹೊಲದಲ್ಲಿ ಗುಂಡಿ ಬಿದ್ದುಬಿಡ್ತು. ದೊಡ್ಡದಾಗಿ ಒಂದು ಆಳುದ್ದ ಗುಂಡಿ, ಒಂದು 4-5 ಗುಂಡಿಗಳು ಸಿಕ್ತು ನಮಗೆ. ನೀರೆಲ್ಲ ಅದರ ಒಳಗಡೆ ಹೊಟ್ಟೋಯ್ತು. ನಾವೆಲ್ಲ ಎದುರ್ಕೊಂಡು ಮನೆಗೆ ಓಡಿ ಬಂದು ಹೇಳಿದ್ವಿ, ಇಲ್ಲಿ ಗುಂಡಿ ಬಿದ್ದುಬಿಟ್ಟಿದೆ ನೀರು ಹಾಯಿಸುವಾಗ ರಾಗಿ ಗದ್ದೆಗೆ ಅಂತ. ಆಗ ನಮ್ಮ ಅಜ್ಜಿ ಆ ಕತೆ ಹೇಳಿದರು ನನಗೆ, ನೋಡಪ್ಪ, ಇವಾಗೆಲ್ಲ ಮನೆಯಲ್ಲಿ ಕಣಜ ಅಂತಿದೆ, ತುಂಬ್ಕೊತೀವಿ. ಆಗೆಲ್ಲ ರಾಗಿ, ಭತ್ತ, ಏನೇ ದವಸ ಧಾನ್ಯ ಬೆಳೆದ್ರು ಊರು ಹೊರಗಡೆ ಎಲ್ಲೋ ಹೋಗಿ ಯಾರಿಗೂ ಕಾಣ್ದಂಗೆ ಅದನ್ನು ಕೆಳಗಡೆ ಭೂಮಿನಲ್ಲಿ ಕಣಜ ಮಾಡಿ ಔಸಿಟ್ಕೋತಿದ್ರಂತೆ. ಯಾಕೆಂದರೆ ವರ್ಷ ಪೂರ್ತಿ ತಿನ್ಲಿಕ್ಕೆ ಬೇಕಲ್ಲ, ಏನಾದರೂ ಮಕ್ಕಳು ಮರಿ ರುದ್ರಿರ್ತಿದ್ರು, ಮಹಿಳೆಯರು ಎಲ್ರಿಗೂ ಅನ್ನ ಹಾಕ್ಬೇಕಲ್ಲ. ಯಾಕೆಂದರೆ ಆ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ತಿದ್ರು, ಪಿರಂಗಿಯವರು ಬಂದು ಏನು ಬೆಳೆದಾರೆಲ್ಲ ತೊಗೊಂಡೋಗ್ಬಿಡ್ತಾಯಿದ್ರು, ಭಾಳ ಕಷ್ಟದ ಕಾಲ ಅಂತ. ಆಮೇಲೆ ಇನ್ನೊಬ್ಬರು ನಮ್ಮ ತಾತ ಒಬ್ಬರಿದ್ದರು ನಮ್ಮೂರಲ್ಲಿ, ಅವರು ಫ್ರೀಡಮ್ ಫೈಟ್ರು, ನಮ್ಮದೇ ರಿಲೇಟಿವ್. ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಮ್ಮ ಊರ ಪಕ್ಕ ಶಿವಪುರ ಬರುತ್ತೆ. ಶಿವಪುರ ಸತ್ಯಾಗ್ರಹ ಸೌಧ ನೋಡಿರ್ತೀನಿ ನೀವು, ರೋಡ್ ಪಕ್ಕದಲ್ಲೇ ಇದೆ. ಒಂದು ಭಾಳ ಎತ್ತರವಾಗಿರ್ತಕ್ಕಂಥ ಒಂದು ಅಡಿಕೆ ಮರ, ಸಿದ್ಧಲಿಂಗಯ್ಯನವರ 1938-39 ಇರ್ಬೋದು. ಅಡಿಕೆ ಮರಕ್ಕೆ ಹತ್ತಿ
ಬಾವುಟ ಕಟ್ಟಿ ಸುತ್ತಲಿರ್ತಕ್ಕಂಥ ಜನಗಳೆಲ್ಲನೂ ಹಳ್ಳಿಗಳಿಂದ ಜನಗಳು ಕರೆಸಿ ಅವತ್ತೇ ಅವರು ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ದಾರೆ, ಎಷ್ಟು ಜನ ಅವತ್ತಲ್ಲಿ ಸೇರಿದರೂ ಎಲ್ಲರನ್ನೂ ಕೂಡ ಅವತ್ತಿನ ಬ್ರಿಟಿಷ್ ಸರ್ಕಾರ ಜೈಲಿಗೆ ಹಾಕಿತ್ತು ಅನ್ನುವಂಥದ್ದು. ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜೀವನದ ಬಹುತೇಕ ಅವಧಿಯನ್ನು ಜೈಲುಗಳಲ್ಲಿ ಕಳೆದಿದ್ದಾರೆ. ಸೊ ಆ ಎಲ್ಲ ನೋವು ಸಂಘರ್ಷ ನಮ್ಮ ಜನತೆ ಹೊಸ ಜನಾಂಗ ಏನಿದೆ ಅದನ್ನು ಬರೀ ಫೀಲ್ ಮಾಡಿದ್ರೆ ಸಾಕು. ಸೊ ಹಾಗಾಗಿ ನಮ್ಮ ಹಿರಿಕರು ಗಳಿಸ್ಕೊಟ್ಟಿರ್ತಕ್ಕಂಥ ಈ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಸುಂದರ ರಾಷ್ಟ್ರವನ್ನು ಕಟ್ತಕ್ಕಂತಹ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂಥದ್ದು. ಯಾಕೆಂದರೆ ಇವತ್ತು ನಮಗೆಲ್ಲ ಮೆಟ್ರೋ ಬಂದಿದೆ, ನಮಗೆ ಒಳ್ಳೆ ಬಿಲ್ಡಿಂಗ್ಗಳು ಬಂದಿದೆ, ಮೊಬೈಲ್ ಬಂದಿದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಾನಾಗಲೇ ಲಾಸ್ಟ್ ಟೈಮ್ ಹೇಳಿದಾಗೆ ಮಾನವ ಜನಾಂಗದ ಅತ್ಯಂತ ಅದೃಷ್ಟವಂತ ಜನಾಂಗ ನೀವು. ಇದೆಲ್ಲದರ ಹಿಂದೆ ನಮ್ಮ ಹಿರಿಕರು ಮಾಡಿರ್ತಕ್ಕಂಥ ತ್ಯಾಗ, ಬಲಿದಾನಗಳು, ಸಂಘರ್ಷದ ಒಂದು ಕಾರಣ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ ವ್ಯರ್ಥ ಆಗದಾಗೆ ಆ ಸ್ವಾತಂತ್ರ್ಯದ ಒಂದು ಇದನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಣ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಆಟೋಟಗಳನ್ನು ಆಯೋಜನೆ ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಅಭಿಷೇಕ್ ಬಂದಿದ್ದಾರಾ? ಬರ್ತಿದ್ದಾರೆ. ಅಭಿಷೇಕ್ ಅವರು ಕಳೆದ 1 ತಿಂಗಳಿಂದ ಇದರ ಹಿಂದೆ ಒಂದು ಅವರ ಭಾಳ ದೊಡ್ಡ ಶ್ರಮ ಇದೆ. ಪ್ರಶಾಂತ್ ಅವರು ಹಾಗೂ ಅವರ ತಂಡ ಎಲ್ಲ ಸೇರಿಕೊಂಡು ಈ ಬಾರಿ ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಮುಂದಿನ ವರ್ಷವೂ ಕೂಡ ಚೆನ್ನಾಗಿ ನಾವು ಇದೇ ರೀತಿ ಆಯೋಜನೆ ಮಾಡೋಣ. ಜೊತೆಯಲ್ಲಿ ಸಿವಿಲ್ ಸರ್ವಿಸ್ ಅಂದರೆ ಕೇವಲ ಓದಲ್ಲ ಅಲ್ವಾ. ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಒಟ್ಟು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ನೇ ಇನ್ಕಂಪ್ಲೀಟ್ ಅನ್ನುವಂಥದ್ದು. ಸೊ ಆ ನೆಪದಲ್ಲಿ ಇವತ್ತು ನೀವು ಎಲ್ಲವನ್ನು ತಿಳ್ಕೋಬೇಕು, ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ. ಇವತ್ತಿನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ, ಅವರು ಮಾತಾಡ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.